ಕಾರ್ಯಕ್ರಮ ಆಗಲಿ ಅಥವಾ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವಂತಹ ವಿಧಾನಗಳಾಗಲಿ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಸಮ್ ಟೈಮ್ ದಿ ಸ್ಪೇರ್ ಆನ್ ದಿಸ್ ಡೇ. ಈಗ ಜಗತ್ತಿನಲ್ಲೇ there is 440 million tons of plastic is produced every year. You'll be surprised. India ಪ್ರತಿ ದಿವಸ 26,000 tons plastic is produced. ಇದರಲ್ಲಿ only 9% is recycled. Rest all is going to the waste in the rivers, ocean, and landslides and all of that. 39 years in India now. ಅದು ಕೊಳೆಯೋದಿಲ್ಲ. In very post all over the world. 100,000 years of time. ನನಗೆ poison ಯಾಕಂದ್ರೆ ಇವ್ರು ಹೇಳಿದ ಪ್ರಕಾರ ಈಗ ಏನಾಗಿದೆ ನಾವು ಊಟ ಮಾಡುವಂತ ಆಹಾರಗಳಲ್ಲಿ ಕೂಡ ಮೈಕ್ರೋಸ್ ಬರೋದ್ರಿಂದ ಈ ಪ್ಲಾಸ್ಟಿಕ್ ದುರ್ಬಳಕೆಯನ್ನು ನಡೆಸುವುದಾಗಿ ಅನೇಕ ರಾಷ್ಟ್ರಗಳು ಒಂದಷ್ಟು ಕಾರ್ಯಕ್ರಮ ಹಾಕಿದ್ದಾರೆ. ನಾನು ಅದನ್ನು ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ತಾ ಹೋಗ್ತೇನೆ. ಆಲ್ಮೋಸ್ಟ್ 39 years in Indian Army. In various posts in the Army, Air Force, Navy, all over the world. ಏನು ಬೇಕಂದ್ರೆ ನನಗೆ ನೀವು ಹೇಳಿದ್ರಿ ರಾಷ್ಟ್ರದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ಧೈರ್ಯ ಮಾಡೋದಕ್ಕೆ ಕಾರಣ ಆಗಿನ ಸಿಟ್ಟಿಂಗ್ ಜಡ್ಜಸ್ ಜೊತೆ ಕೂತ್ಕೊಂಡು ಲೋಕ ಅದಾಲತ್ ಕಂಡಕ್ಟ್ ಮಾಡುವಾಗ ನಮಗೆ ಗೊತ್ತಿರುವಾಗಿನ ಹಲವಾರು ಸಮಸ್ಯೆಗಳು ಅಂದರೆ ಎಲ್ಲನೂ ಯಾವ ರೀತಿಯಲ್ಲಿ ಅಲ್ಲಿ ಒಂದು ಮನುಷ್ಯನ ಕಮ್ಯುನಿಟಿ ವೆಲ್ಫೇರ್, ಕಮ್ಯುನಿಟಿ ವೆಲ್ಬೀಯಿಂಗ್, ಫ್ಯೂಚರ್, ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡೋದು ಸ್ವಲ್ಪ ಕಡಿಮೆ ಇತ್ತು. ಆವಾಗ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಲಾಂಚ್ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ನಾನು ಹಲವಾರು ಡಿಪಾರ್ಟ್ಮೆಂಟ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ ಹೆಚ್ಚು ಕಮ್ಮಿ ಅಧಿಕಾರಿಗಳ ಜೊತೆಯಲ್ಲಿ ನಾವು ಲೋಕ ಅದಾಲತ್ನಲ್ಲಿ ಚರ್ಚೆ ಮಾಡತಕ್ಕಂಥ ವಿಷಯಗಳು ಬರ್ತಿತ್ತು. ಭಾಳಷ್ಟು ವಿಷಯಗಳು ಬರ್ತಿತ್ತು. ಅವಾಗ ಎಲ್ಲ ಇಲಾಖೆಯ ಸೆಕ್ರೆಟರಿಗಳು ಭಾಗವಹಿಸ್ತಿದ್ರು. ನಿಜ ಹೇಳಬೇಕು ಅಂತಂದರೆ ಸತ್ಯ ಇದೆ, ಈ ಇಲಾಖೆಯಲ್ಲಿ ಸ್ಪಂದಿಸಿದ ರೀತಿಯಲ್ಲಿ ನೋಡಿದ್ರೆ ನನಗೆ ನಿಮ್ಮೆಲ್ಲರ ಬಗ್ಗೆ ಕೂಡ ಒಂದು ಅಪಾರವಾದಂಥ ಒಂದು ಗೌರವ. ಬೇರೆ ಯಾವುದೇ ಒಂದು ಇಲಾಖೆ ಅದು ಜಂಬ ಅಲ್ಲ, ನಾನು ಕರೆದಿದ್ದೀನಿ ಅಂದರೆ ನಿಮಗೆ ಹೊಗಳಬೇಕು ಅಂತಲ್ಲ, ಬೇರೆ ಎಲ್ಲ ಇಲಾಖೆಗಳಿಗೂ ಕೂಡ ಅದನ್ನು ನಾವು ಬಳಸ್ಕೊಂಡಾಗ ಈ ಇಲಾಖೆ ಎಲ್ಲ ಅಧಿಕಾರಿಗಳು ಅಷ್ಟು ಒಳ್ಳೆ ಮನಸ್ಸಿಂದ ಭಾಗವಹಿಸ್ತಿದ್ರು. ಮತ್ತು